ಕೆಲವು ದಿವಸಗಳ ಹಿಂದೆ ಪಹಲ್ಗಾಮ್ ಅನ್ನೋ ಜಮ್ಮು ಕಾಶ್ಮೀರ ಅಲ್ಲಿ ಏನು ನಡೀತು ಅಂತ ಗೊತ್ತಾಗಿದೆ. ಈ ದೇವರ ಸೃಷ್ಟಿಯಲ್ಲಿ ಈ ಪ್ರಪಂಚದಲ್ಲಿ ಯಾರನ್ನ ಸಾಯಿಸೋಕ್ಕೆ ಹಕ್ಕಿಲ್ಲ. ಎಲ್ಲರೂ ಮರ್ಯಾದೆಯಿಂದ ಬಾಲಿ ಬದುಕೊಳ್ಳೋದಕ್ಕೆ ಹಕ್ಕಿದೆ. ಅದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಏನು ನಡೀತು ಪಹಲ್ಗಾಮಲ್ಲಿ ಅದು ತುಂಬ ಕ್ರೂರವಾದ ಕಾರ್ಯ ಆಗಿರುತ್ತೆ. ಆದ್ದರಿಂದ ಇಂಥ ಘಟನೆಗಳನ್ನು ನಾವು ಕಠಿಣವಾಗಿ ಖಂಡಿಸಬೇಕಾಗುತ್ತೆ. ಇನ್ನು ಮುಂದೆ ಇಂಥ ಘಟನೆಗಳು ನಡೆದಿರ ನೋಡ್ಕೊಳ್ಳೋದು ಎಲ್ಲ ಭಾರತೀಯರ ಜವಾಬ್ದಾರಿ ಆಗಿರುತ್ತೆ. ಇದಕ್ಕೆ ಮುಂದಾಳಾಗಿ ಇರತಕ್ಕಂಥ ಅವರ ಕೈ ನಾವು ಗಟ್ಟಿ ಮಾಡಬೇಕಾಗ್ತದೆ. ಒಬ್ಬರಿಂದ ಏನು ಸಾಧಿಸೋಕ್ಕಾಗೋದಿಲ್ಲ. ಇದರ ಎಲ್ಲ 150 ಕೋಟಿ ಭಾರತೀಯರ ಒಬ್ಬೊಬ್ಬರದ್ದು ಜವಾಬ್ದಾರಿ ಇರುತ್ತೆ. ಇದರಲ್ಲಿ ಎಲ್ಲರೂ ಸೇರಿ ನಾವು ನಮ್ಮ ಮುಂದಿರತಕ್ಕಂಥ ನಮ್ಮ ರಾಜ್ಯ ಆಳ್ತಕ್ಕಂಥ ಅವರಿಗೆ ನಾವು ಹಿಂದಿನಿಂದ ಸಪೋರ್ಟ್ ಮಾಡಿ ಅವರು ಕೈ ಗಟ್ಟಿ ಮಾಡಿ ಇಂಥ ಘಟನೆಗಳು ನಡೆದಿರ ನೋಡ್ಕೋಬೇಕು ಅಂತ ಹೇಳ್ತಾ, ಮತ್ತು ಈ ಘಟನೆಯಲ್ಲಿ ಅತಿ ಕ್ರೂರವಾಗಿ ಸತ್ತ ನಮ್ಮ ಯೋಧರಿಗೆ, ಯುವಕರಿಗೆ ಅವರ ಆತ್ಮಶಾಂತಿ ಸಿಗಲಿ ಅಂತ, ಈ ಲಾಸ್ ಏನಿದೆ ಅವ್ರ ಫ್ಯಾಮಿಲಿನಲ್ಲಿ ಅವರಿಗೆ ದೇವರು ಧೈರ್ಯ ಕೊಟ್ಟು ಅದನ್ನು ಸಹಿಸ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಿನ್ನೆ ದಿವಸ ಕಾಶ್ಮೀರದ ಬಾಲಾದ್ ಅನ್ನೋ ಒಂದು ಜಾಗದಲ್ಲಿ ಭಾರತ ಒಂದು ಶಾಂತಿಯುತವಾಗಿ ನೆಲೆಸಿರುವಂಥ ಕಾಶ್ಮೀರದಲ್ಲಿ 27 ಜನಗಳ ಏನು ಈ ಪ್ರಪಂಚದಲ್ಲೇ ಯಾರು ಇವತ್ತವರೆಗೂ ಅಂಥ ಕೃತ್ಯ ಮಾಡಿಲ್ಲ. ಹೆಂಡತಿ ಮಕ್ಕಳ ಮುಂದೆನೇ ಗಂಡಂದಿರನ್ನ ಧರ್ಮ ಕೇಳಿ ನೀವು ಹಿಂದೂನ ಅಂತ ಘೋರವಾದಂಥ ಹತ್ಯೆ ಮಾಡೋದನ್ನು ಖಂಡಿಸಿ ಇಡೀ KGF ಸಿಟಿ ಇವತ್ತು ಎಲ್ಲ ಜನ ಬಂದು ಆ ಆತ್ಮಗಳಿಗೆ ಶಾಂತಿ ಸಿಗಬೇಕು, ಅವ್ರ ಕುಟುಂಬಗಳಿಗೆ ನೋವು ಬರೆಸುವಂಥ ಶಕ್ತಿ ಭಗವಂತ ಕೊಡಬೇಕು. ಏನು ಕೃತ್ಯವನ್ನು ಮಾಡಿದರೆ ಆ ತಕ್ಕವಾದಂಥ ಪಾಠ ಕಳಿಸ್ಬೇಕು ಅನ್ನೋ ದಿಸೆಯಲ್ಲಿ ಸುಮಾರು 2 ಕಿಲೋಮೀಟರ್ ಏನು ಈ ಒಂದು ಕ್ಯಾಂಡಲ್ ಲೈಟ್ ಇಟ್ಕೊಳ್ಳೋ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಷ್ಟೇ ತ್ವರಿತವಾಗಿ ಏನು ಪಾಕಿಸ್ತಾನದ ಈ ಜಿಯಾದಿ ಮುಸ್ಲಿಂ ಸಂಘಟನೆಗಳು ಭಯೋತ್ಪಾದಕರಿದ್ದಾರೆ, ಅವ್ರಿಗೆ ತಕ್ಕದಂಥ ಪಾಠ ಕಲಿಸ್ಬೇಕು. ಭಾರತ ದೇಶದಲ್ಲಿ ಕೆಲವರಿದ್ದಾರೆ, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು, ಹೌದು ಮುಸ್ಲಿಮರಿಗೆ ಇಲ್ಲೆಲ್ಲ ಸ್ವಲ್ಪ ತೊಂದರೆ ಆಗಿದೆ, ಅದಕ್ಕೆ ಈ ಕೃತ್ಯ ಮಾಡಿದಂತೆ ಫಸ್ಟ್ ಭಾರತದಲ್ಲಿರುವಂಥ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂಥವ್ರನ್ನ ನಾಯಿಗಳನ್ನ ಫಸ್ಟ್ ದೇಶದಿಂದ ಹೊರ ಹಾಕಬೇಕು. ಯಾಕಂದ್ರೆ ಭಾರತ ದೇಶದ ಗಾಳಿ, ಭಾರತ ದೇಶದ ಅನ್ನ, ಭಾರತ ದೇಶದಲ್ಲೇ ಇವತ್ತು ಹುಟ್ಟಿ ಇಲ್ಲಿ ಸಂಪನ್ಮೂಲಗಳನ್ನ ಬಳಸಿ ಇಲ್ಲಿ ಬಿಸ್ನೆಸ್ ಮಾಡಿ ಇಲ್ಲಿ ರಾಜಕೀಯ ಮಾಡಿ ಇವತ್ತು ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಹಿಂದೂಗಳಿಗೆ ಎಷ್ಟು ನೋವಾಗ್ತದೆ, ಭಾರತೀಯರಿಗೆ ಎಷ್ಟು ನೋವಾಗ್ತದೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ಇಡೀ ದೇಶ ಇವತ್ತು 27 ಜನ, ಕರ್ನಾಟಕದ 3 ಜನ ಇವತ್ತು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಇಡೀ ಪ್ರಪಂಚ ಇವತ್ತು ತಲೆ ತಗ್ಗಿಸ್ತಾ ಇದೆ. ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸ್ಬೇಕಂತ ಕೇವಲ ಭಾರತ ದೇಶ ಅಲ್ಲ, ಪ್ರಪಂಚ, ಅಮೆರಿಕದಿಂದ ಹಿಡಿದು ಚೈನಾವರೆಗೂ ಎಂಟೈರ್ ಪ್ರಪಂಚ ಇವತ್ತು ಇವರ ವಿರುದ್ಧ, ಟೆರರಿಸ್ಟ್ ವಿರುದ್ಧ ನಿಂತಿದ್ದಾರೆ. ಈ ಕಾರಣಕ್ಕೆ
ನಮ್ಗೆಲ್ಲರಿಗೂ ಮನಸ್ಸು ಸಂತೋಷ ಆಗ್ಬೇಕಂದ್ರೆ, ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಈ ಕೃತ್ಯ ಮಾಡ್ತಾರಂತ ಪಾಕಿಸ್ತಾನವನ್ನ ಇಡೀ ಭೂಪಟದಲ್ಲಿ ಇಲ್ದಂಗ್ ಮಾಡಬೇಕು. ಮತ್ತೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರುವಂತ ಭಾರತ ದೇಶದ ನಂತರ ಜಿಯಾದಿ ಬೆಂಬಲಿತರನ್ನ ಭಾರತ ದೇಶದಿಂದ ಹೊರ ಹಾಕ್ಬೇಕು ಅಂದ್ಬಿಟ್ಟು, ಯಾಕಂದ್ರೆ ಇವತ್ತು ಎಲ್ಲರೂ ಹೇಳ್ತಿದ್ದಾರೆ ಏನೋ ಭಯೋತ್ಪಾದಕ ಜಾತಿ ಇಲ್ಲ ಅಂತೆ, ಆದ್ರೆ ಎಲ್ಲಾ ಭಯೋತ್ಪಾದಕರು ಇಸ್ಲಾಮಿಕ್ ಗುಂಡಾಗಳಾಗಿರ್ತಾರೆ, ಇಸ್ಲಾಮಿಕ್ ಭಯೋತ್ಪಾದಕರಾಗಿದ್ದಾರೆ. ಆ ಕಾರಣಕ್ಕೆ ಇವತ್ತು ಏನು KGF ಸಿಟಿ ಸ್ತಬ್ಧ ಆಗಿ ನೋವುಗಳನ್ನ ವ್ಯಕ್ತಪಡಿಸ್ತಾ ಇದೆ. ಆತ್ಮಗಳಿಗೆ ಕ್ಯಾಂಡಲ್ ಲೈಟ್ ಹಚ್ಚೋ ಮುಖಾಂತರ ಇವತ್ತು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ರಿ. ಅವ್ರ ಆತ್ಮಗಳಿಗೆ ಶಾಂತಿ ಸಿಗ್ಬೇಕು ಅಂದ್ಬಿಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದ. ಬಂಧುಗಳೇ, ಇವತ್ತು ಇಡೀ ಭಾರತ ದೇಶದ ನಾಗರಿಕರಲ್ಲಿ ನೋವಿನ ಮಡುಗಟ್ಟಿದೆ. ನಮ್ಮ ಬಂಧುಗಳು ಕಾಶ್ಮೀರದಲ್ಲಿ ಹೋಗಿ ತಮ್ಮ ಕುಟುಂಬ ಸಮೇತವಾಗಿ ಈ ಬೇಸಿಗೆಯ ಸಮ್ಮರ್ ವೆಕೇಶನ್ ಕಳಲಿಕ್ಕೆ ಹೋದಂಥವ್ರಿಗೆ ಅಲ್ಲಿ ಈ ತೊಂದರೆ ಆಯಿತು. ಇಲ್ಲಿಂದ ಇಡೀ ದೇಶದಿಂದ ನಾವೆಲ್ಲರೂ ಕಾಶ್ಮೀರಕ್ಕೆ ಹೋದರೆ ಕಾಶ್ಮೀರದಲ್ಲಿರುವಂಥ ಜನಗಳ ಹೊಟ್ಟೆಪಾಡು ಈ ಟೂರಿಸ್ಟ್, ಈ ಪ್ರವಾಸಿಗರಿಂದನೇ ಅವ್ರಿಗೆ ಆಗ್ತಾ ಇತ್ತು. ಇದನ್ನ ಸಹಿಸಿಕೊಳ್ಳದ ಪಾಕಿಸ್ತಾನ ಅಲ್ಲಿಂದ ಉಗ್ರವಾದಿಗಳನ್ನು ಅವರ ISI ಅಂದರೆ ಅವರು ಪಾಕಿಸ್ತಾನದ ಮಿಲಿಟರಿ ಸೇರ್ಕೊಂಡ್ಬಿಟ್ಟು ಈ ಉಗ್ರವಾದಿಗಳನ್ನು ತಯಾರು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಇದು ಪಾಕಿಸ್ತಾನದ ಸರ್ಕಾರದ ಪ್ರಯೋಜಕತ್ವದಲ್ಲಿ ನಡೀತಿರುವಂಥ ಉಗ್ರವಾದ. ಇದು ನಮ್ಮ ದೇಶದ ಬೆಳವಣಿಗೆಯನ್ನು ಸಹಿಸಲಾರದಂಥ ಈ ಹೇಡಿಗಳು ತಮ್ಮ ಕೈಯಿಂದ ಬೆಳೀಲಿಕ್ಕಾಗಿಲ್ಲ. ಭಾರತ ಬೆಳೆಯೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಮಾಡಿರುವಂಥ ಈ ಉಗ್ರವಾದ ಘನಘೋರ ಅಪರಾಧ. ನಾವು ಮಾತ್ರ ಅಲ್ಲ, ವಿದೇಶದಿಂದ ಬಂದಂಥವ್ರು ಕೂಡ ಸಾಯಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ನಿನ್ನ ಹೆಸರು ಏನು ಅಂತ ಕೇಳಿದ್ದಾರೆ, ಅಲ್ಲಿಗೂ ನೀನು ಕಲ್ಮ ಓದು ಅಂತ ಕೇಳಿದ್ದಾರೆ. ಆಮೇಲೆ ಪ್ಯಾಂಟ್ ಬಿಚ್ಚಿ ಅವನು ಹಿಂದೂನ ಕತ್ನ ಆಗಿದೆಯೋ ಇಲ್ವೋ ಅಂತ ನೋಡಿ ಹಿಂದೂ ಅಂತ ಗುರ್ತು ಮಾಡಿ ಅವರು ಗುಂಡು ಹೊಡೆದು ಸಾಯಿಸಿದ್ದಾರೆ. ಅಂದ್ರೆ ಏನಿದು? ಇದು ಧರ್ಮಕ್ಕೆ ನಮ್ಮ ಅಧರ್ಮೀಯರು ಅಂದರೆ ಬೇರೆ ಅವ್ರ ಧರ್ಮದವ್ರನ್ನ ಬಿಟ್ಟು ಬೇರೆ ಧರ್ಮದವ್ರು ಯಾರು ಜೀವಂತವಾಗಿರಬಾರ್ದು ಅಂತ ಕೊಂದಿರುವಂಥದ್ದು. ಅಂದರೆ ಈ ಇಸ್ಲಾಮಿಸ್ಟ್ ಉಗ್ರವಾದಿಗಳು, ಈ ಇಸ್ಲಾಮಿಕ್ ಟೆರರಿಸಮ್, ಇದರಿಂದಲೇ ಇವತ್ತು ಪ್ರಪಂಚ ನಾಶ ಆಗ್ತಾ ಇದೆ. ಈ ಟೆರರಿಸಮ್ ಅಳಿಸ್ಬೇಕು ಅಂದರೆ ಈ ಉಗ್ರವಾದತ್ವವನ್ನು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಟೂಲ್ ಕಿಟ್, ತುಕಡೆ ಗ್ಯಾಂಗ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂತ ತುಕಡೆ ಗ್ಯಾಂಗುಗಳು ಕೂಡ ಈ ದೇಶದ ಜನರು ಬುದ್ಧಿ ಕಲಿಸ್ಬೇಕು. ಆ ಬುದ್ಧಿ ಕಲಿಸೋದ್ರ ಮೂಲಕ ನಾವು ಈ ಸರ್ಕಾರಕ್ಕೆ ಈ ಉಗ್ರವಾದಿಗಳನ್ನ ಹಣಿಲಿಕ್ಕೆ, ಹೊಸಗೆ ಹಾಕಲಿಕ್ಕೆ ನಮ್ಮೆಲ್ಲರ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡು ನಾಗರಿಕರಲ್ಲಿ ಇವತ್ತಿನ ದಿನ ಸತ್ತಿರುವಂಥ 28 ಜನ ಏನಿದ್ದಾರೆ ಅವ್ರಿಗೆ ಶಾಂತಿ ಕೋರ್ತಾ ಅವ್ರ ಆತ್ಮ ಶಾಂತಿ ಸಿಗಲಿ, ಮೋಕ್ಷಕ್ಕೆ ಹೋಗಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಇಡೀ ಭಾರತ ಒಂದಾಗಿ ಹೋರಾಡಿದ್ರೆ ಅವ್ರಿಗೆ ಯಾವ ಲೆಕ್ಕ ಒಬ್ಬೊಬ್ರಿಗೂ ನಾವಿರೋದು 144 ಕೋಟಿ ಜನ, ಅವರಿರೋದು ಬರೀ 4-6 ಕೋಟಿನೋ 7 ಕೋಟಿ ಜನ. ಅಂತ ಇದರಲ್ಲಿ ಇವತ್ತು ನಮ್ಮನ್ನವರು ಪದೇ ಕೆದಕ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಧಾನಿಯವರು. ಅವ್ರಿಗೆ ಏನೇನು ಸ್ಟಾಪ್ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಅದನ್ನು ಮುಂದುವರಿಸಲಿ ಅಂತ ನಾವೆಲ್ಲರೂ ಅವರ ಕೈ ಜೋಡಿಸಿವೆ ಅಂತ ಇವತ್ತು ಏನು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನಮ್ಮ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್. ಈ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಘರಿಯಸಿ ಅಂತ ಹೇಳಿದ್ರೆ ನಮ್ಮದೇ ಭೂಮಿ, ನಮ್ಮದೇ ನಾಡು, ನಮ್ಮದೇ ಮನೆ. ಆದರೆ ನಮ್ಮ ಮನೆಯಲ್ಲಿ ನಮಗೆ ನೆಲೆ ಇಲ್ಲ. ಈಗ ನಮ್ಮ ಜನ ನಮ್ಮ ಸೌಂದರ್ಯವಾದಂತಹ ಕಾಶ್ಮೀರವನ್ನು ನೋಡಲಿಕ್ಕೆ ಬೃಹದಾರಣ್ಯಕೋಪನಿಷತ್ತು ನೋಡಿದಾಗ ನಾವು ಅಲ್ಲಿ ಬರ್ತಕ್ಕಂಥ ಕಶ್ಯಪನಿಂದ ಬಂದಿರತಕ್ಕಂಥ ಹೆಸರು ಕಾಶ್ಮೀರ ಅನ್ನತಕ್ಕಂಥದ್ದು. ಹಾಗೆ ನೋಡಿದ್ರೆ ಹಸ್ತಿನಾವತಿಯ ದೊರೆ ಚಕ್ರವರ್ತಿ ದುರ್ಯೋಧನ ಆಳಿದಂತಹ ಒಂದು ನಗರ ಪ್ರದೇಶ ಅದು ನಮಗೆ ಸೇರಿರತಕ್ಕಂಥದ್ದು. ಅಲ್ಲಿ ನಮ್ಮ ಜನಗಳಿಗೇನೆ ಧರ್ಮವನ್ನು ಕೇಳಿ ಗುಂಡು ಹೊಡಿಬೇಕಾದ್ರೆ ನಾವು ಧರ್ಮವನ್ನು ಕೇಳಿ ವ್ಯಾಪಾರ ಮಾಡೋದ್ರಲ್ಲಿ ತಪ್ಪೇನಿದೆ? ಇದು ನನ್ನ ಅನಿಸಿಕೆ. ನಮ್ಮಲ್ಲಿ ನಾವು ಬದಲಾವಣೆ ಆಗಬೇಕು. ನಾನು KGF ನಾಗರಿಕರಲ್ಲಿ ಕೇಳ್ತಕ್ಕಂಥದ್ದು ಒಂದೇ ಒಂದು, ನಾವು ಹಿಂದೂಗಳು ಇವತ್ತಿಲ್ಲಿ ಸೇರಿದ್ದೀವಿ. ಇದು ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಭಾರತೀಯನಿಗೂ ಸೇರಿರ್ತಕ್ಕಂಥದ್ದು. ಇಷ್ಟು ಜನರನ್ನು ಬಿಟ್ಟರೆ ಬೇರೆ ಯಾರು ನೀವು ಭಾರತೀಯರಲ್ವಾ? ನೀವು ನಾಚಿಕೆ ಆಗುತ್ತೆ ನಿಮ್ಗಳಿಗೆ ಇದನ್ನೆಲ್ಲ ನೋಡಿದಾಗ. ಈಗ ಇನ್ನು ಎಷ್ಟು ಜನ ಸೇರಬೇಕಾಗಿತ್ತು? ಒಬ್ಬೊಬ್ಬರು ಅಂಗಡಿ ಬಾಗಿಲು ಮುಚ್ಕೊಂಡು ಬಂದಿದ್ರೆ ಏನಾಗ್ತಿತ್ತು ಇವತ್ತಿನ ದಿನ?
ನಿಜವಾಗ್ಲೂ ಸಂಕಟ ಆಗುತ್ತೆ. ಆದರೆ ಈಗ ತೀರ್ಕೊಂಡಿರ್ತಕ್ಕಂಥ 28 ಜನ, ನಮ್ಮ ಕರ್ನಾಟಕದ 3 ಜನವನ್ನು ಸೇರಿಸಿ 28 ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ, ಯಾವುದೇ ರಾಜಕೀಯದ ವೈಷಮ್ಯವೂ ಇಲ್ಲದೆ ಎಲ್ಲ ಒಂದು ಒಳ್ಳೆತನದ ನಡೀಬೇಕು ಅಂತ ಹೇಳಿಬಿಟ್ಟು ಸರ್ವೇ ಜನ ಸುಖಿನೋ ಭವಂತು. ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತಿನ ದಿನ ಎಲ್ಲ ವೈದ್ಯರು, ಭಾರತೀಯ ವೈದ್ಯಕೀಯ ಸಂಘ, ಖಾಸಗಿ ವೈದ್ಯಕೀಯರ ಸಂಘ KJF ಎಲ್ಲರೂ ನಾವು ಒಟ್ಟಾಗಿ ಈ ಕ್ರೂರವಾದ ಹತ್ಯೆಯನ್ನು ಖಂಡಿಸುತ್ತಾ ಪ್ರವಾಸಕ್ಕೆ ಹೊರಟಂಥ 28 ಕುಟುಂಬಗಳು ಜೀವಂತವಾಗಿ ಪ್ರವಾಸಕ್ಕೆ ಹೋಗಿ ಅವರ ಮನೆಯ ಮುಖ್ಯಸ್ಥರು ಗಂಡಸರು ಮನೆಗೆ ಬರುವಾಗ ಹೆಣದ ಪೆಟ್ಟಿಗೆಯಾಗಿ ವಾಪಸ್ ಬಂದಿದ್ದು ಅತಿ ಶೋಧನೀಯವಾದ ಘಟನೆ. ಇದನ್ನು ನಾವೆಲ್ಲರೂ ಖಂಡಿಸಬೇಕು. ನಮ್ಮ ದೇಶ, ನಮ್ಮ ಕಾಶ್ಮೀರ ಒಗ್ಗಟ್ಟನ್ನು ಮುಂದುವರಿಸುತ್ತಾ ನಮ್ಮ ದೇಶದ ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದು ನಮ್ಮ ಭಾರತ ಸರ್ಕಾರ ಮತ್ತು ಪ್ರಧಾನಿಗೆ ಅವರು ಈ ದೇಶವನ್ನು ಹೆಂಗೆ ಕಾಪಾಡಬೇಕು ಮತ್ತು ಸುಖ ಶಾಂತಿಯನ್ನು ಹೆಂಗೆ ತರಬೇಕಂತ ಸೂಚಿಸ್ತಾರೋ ಅದಕ್ಕೆ ಬದ್ಧವಾಗಿ ಇರಬೇಕಂತ ನಾವು ನಿಮ್ಮೆಲ್ಲರ ಹತ್ರನೂ ಕಳಕಳಿಯಿಂದ ಕೇಳಿಕೊಳ್ತೇನೆ. ಜೈ ಹಿಂದ್, ಜೈ கர்நாடகா. நம்ம இந்தியாவில் ஒரு இந்தியன் முறையில் அது எல்லாருமே கண்டிக்கிறது மட்டும் இல்லை. இன்றைக்கி நம்முடைய பாரத பிரதமர் அதுக்காக ரொம்ப ரிஸ்க் எடுத்து ஏர்போர்ட்டில் இறங்கி அங்கே மந்திரி சபையை போட்டு இமீடியட்டாக அது மேலே ஆக்ஷன் எடுத்து, அது மட்டும் இல்லை இன்றைக்கி ராஜ்நாத் சிங் தலைமையில் அனைத்து கட்சி கூட்டம் நடந்தது. இந்த 2 நாளில் பெரிய தீவிரமான பாகிஸ்தான் அடியோடும் சொல்லலாம். எந்த சந்தேகமும் ಅದು ವರೆಗೆ ನಮ್ಮ ಸ್ವಾರ್ಥ ಜಾಸ್ತಿ ಮಾತಾಡೋಲ್ಲ. ಇದು ಮಾತಾಡಿದೆ. ನಾನು ಯಾವಾಗ ಮಾತಾಡ್ತೀನಿ ಅಂದರೆ ಇದು ಪೀಸ್ಫುಲ್ ಮಾರ್ಚು. 3 ದಿವಸ 4 ದಿವಸ ಒಂದು ವಾರದೊಳಗಡೆ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ. ಯಾಕಂದರೆ ನನಗೆ ತುಂಬ ನಂಬಿಕೆ ಇದೆ, ನಮ್ಮ ಮೆಚ್ಚಿನ ಪ್ರಧಾನಿ ಮಂತ್ರಿಗಳು ಆ್ಯಕ್ಷನ್ ತೊಗೊಳ್ತಾರೆ. ಈ ರೀತಿ ಅವ್ರು ತಗೊಳ್ಳೋ ಆ್ಯಕ್ಷನ್ ಹೆಂಗಿರ್ತಂದರೆ ಇನ್ನೂ ಬರೀ ಪಾಕಿಸ್ತಾನ ಅಲ್ಲ, ಪ್ರಪಂಚದಲ್ಲಿ ಯಾರು ಟೆರರಿಸ್ಟ್ ಉಗ್ರರಿಗಳು ಇನ್ನೊಬ್ಬರನ್ನ ಕೊಲ್ಲಬೇಕು, ಇನ್ನೊಬ್ಬರ ಮೇಲೆ ಜಿಹಾದ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಬರಲ್ಲ. ಆ ಥರ ಒಂದು ನಡವಳಿಕೆ ತೆಗಿತಾರೆ ನಂಬಿಕೆ ಇದೆ. ಶೀಘ್ರದಲ್ಲೇ ನಾವು KJF ಇದಕ್ಕಿಂತ ಆದುರವಾಗಿ ಎಲ್ಲ KJF ಜನರು ಸೇರಿ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. 100% ಮೋದಿ ಅವರು ಯಾವುದೋ ಒಂದು ಕ್ರಮ ತಗೊಳ್ತಾರೆ. ಅದಾದಮೇಲೆ ತಮ್ಮನ್ನೆಲ್ಲ ಬಂದು ಸೆಲೆಬ್ರೇಷನ್ ರ್ಯಾಲಿ ಮೀಟ್ ಮಾಡಿ ಉದಾರವಾಗಿ ಮಾತಾಡೋಣ. ಈಗಾಗಲೇ ಎಲ್ಲ KJF ಜನರು ಬಂದು ಈ ಒಂದು ಕ್ಯಾಂಡಲ್ ಲೈಟ್ ರ್ಯಾಲಿಯನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ. ಅವರಿಗೆ ತಮ್ಮ ಮೂಲಕ ಎಲ್ಲರಿಗೂ ಧನ್ಯವಾದಗಳು ಇಚ್ಛೆ ಮಾಡಿ. ಮತ್ತು ಹೇಳ್ದಂಗೆ ಇನ್ನೊಂದು ವಾರದಲ್ಲೋ ಇಲ್ಲ 10 ದಿವಸದಲ್ಲೋ ಇಲ್ಲ 3 ದಿವಸದಲ್ಲೋ KJF ಇದಕ್ಕಿಂತ ಹೆಚ್ಚು ಸಂಖ್ಯೆ ಸೇರಿ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಂಬಿಕೆ ಇದೆ. ಎಲ್ಲ ಬಂದವರಿಗೆ ಧನ್ಯವಾದಗಳು ಅಂತ ಇನ್ನೂ ಮುಂದೆ ಸಕ್ಸಸ್ ಆಗಿ ಮಾಡೋಣ ಅಂತ ನಾನು ಮಾತು. ஒரு 2 நாளுக்கு முன்பு நம் நாட்டில் மிக சோகமான தினமானது. எதுக்கென்றால் இந்த தீவிரவாத என்ற நாயகை நம்மளுடைய அப்பாவி மக்களை கண்மூடித்தனமாக சுட்டு குருவி சுடுற மாதிரி சுட்டு தள்ளினாங்க. அந்த நாய்களுக்கு நான் கேட்க ஆசைப்பட்றேன். நீ சண்டை போடுறதா இருந்தால் வாடா, எங்கள் ஆர்மி இருக்குது, எங்கள் போலீஸ் இருக்குது, எங்கள் இளைஞர்கள் போடுறா. அதை விட்டு அப்பாவி மக்களை சுடுறிய நீ தீவிரவாதிகள்ரா. தீவிர வியாதி. நீ இந்த உலகத்துக்கு வந்த வியாதி. அந்த வியாதி இன்னும் கொஞ்ச நாளத்தில் அந்த வியாதி அழிய போகிற காலம் வருது. கண்டிப்பாக அந்த காலம் ஒரு நாட்டிலும் பாரு அடி வாங்கி அழிஞ்சுன்னு வந்துக்கிறானுங்க. இப்போ நம்மளை தொட்டானுங்க, அவங்களுக்கு கண்டிப்பாக அழிவு வரும். கடைசி எச்சரிக்கை ஆகட்டும் பாகிஸ்தானுக்கு. நாங்கள் ஒன்றும் சும்மா யாரும் வழின்னு போட்டு இல்லை, நாங்கள் பொறுமையில் இருக்கிறோம். எங்கள் கடவுள்கிட்ட கூட கத்தி ஆயுத சூழல் எல்லாம் வச்சுருக்கிறோம். எல்லாத்தையும் யூஸ் பண்ணோம்னா பாகிஸ்தான் இருக்காது. அதனால் வன்மையாக கட்டிக்கிறோம். ஃபஸ்ட் அண்ட் லாஸ்ட்டாக வச்சுக்கிட்டோம். அந்த ஆத்மா யார் யார் செத்தாங்களோ அவங்களுக்கு கண்டிப்பாக ஆத்மா சாந்தி அடையும். எப்படி அடையும்னா, இவனுக்கு யார் யார் இதுக்கு ஈடுபட்டானுங்களோ அவங்களெல்லாம் அழிச்சிட்டு அந்த ஆத்மாவுக்கு சாந்தி அடையிறதுக்கு நம்ம பிரதான் மந்திரி நரேந்திர மோடிஜி கண்டிப்பாக ஸ்டெப் எடுப்பார். இப்போ 8 ஸ்டெப்புக்கு பயந்துருக்கிறானுங்க. குடிக்க தண்ணி, அவனுங்களுக்கு விவசாயம் பண்ணுற தண்ணியை நிற்க வச்சுருக்கிறாங்க. இன்னும் மிக கடுமையான நிலைமை வரப்போது அவனுக்கு. அவனுங்க ஊரில் 1 கிலோ இது எவ்வளோ தெரியுங்களா? ஆட்டா 1 கிலோ ஆட்டா 250 ரூபா. 250 ரூபா கொடுத்து வாங்கி சாப்பிட்டுக்கிறானுங்க. 1 லிட்டர் பெட்ரோல் 300 ரூபா. அது கூட யோகியத்தில் வழி இல்லை. கடைசியாக இருக்கட்டும், வன்மையாக கட்டிக்கிறோம். எல்லாம் ஒற்றுமையாக நிற்கணும். இந்தியாவுக்குள்ளே ஒற்றுமையாக நின்று கண்டிப்பாக உங்களை
தீவிரவாதமே இந்த உலகத்தில் இல்லாத ஒழிச்சு காட்டுற நாள் கண்டிப்பாக வரோன்னு சொல்லிக்கிறேன். ஜெய் ஹிந்த்.